ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು, ಆಲ್ ಟೈಮ್ ಹೈನ ಮಾಡ್ತು ಮಾರ್ಕೆಟು. ನಿನ್ನೆ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ, ಬಹುತೇಕ ಎಲ್ಲ ಇಂಡೆಕ್ಸ್ಗಳು ಇವತ್ತು ಆಲ್ ಟೈಮ್ ಹೈ ಮಾಡೋ ಸಾಧ್ಯತೆ ಇದೆ ಅಂತ. ಅದರಲ್ಲಿ ನಿಫ್ಟಿ ಸೆನ್ಸೆಕ್ಸ್ 86,000 ನೋಡ್ತು, ನಿಫ್ಟಿ 26,300 ನೋಡ್ತು. ಎರಡೂ ಅದರ ಲೈಫ್ ಟೈಮ್ ಹೈ, ಬರೀ ಆಲ್ ಟೈಮ್ ಹೈ ಅಲ್ಲ, ಲೈಫ್ ಟೈಮ್ ಹೈ ಆಗಿದೆ. 2025 ಒಂದು ಹೈ ಕೂಡ ಆಗಿದೆ. ಆದರೆ ಅದಾದಮೇಲೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ. ಸೊ ನಿನ್ನೆ ಏನು ಮಾತಾಡಿದ್ವಿ, ಎಲ್ಲ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಆದರೆ ಈಗ ಆಲ್ ಟೈಮ್ ಹೈಗೆ ಬಂದಾಗ ಲಾರ್ಜ್ ಕ್ಯಾಪಲ್ಲಿ, ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ಎಲ್ಲ ಸ್ಟಾಕ್ಗಳು ಕೂಡ ಆಲ್ ಟೈಮ್ ಹೈಗೆ ಹೋಗಿದೆಯಾ ಅಂತ ನೋಡೋದಾದರೆ ಡೇಟಾ ಬೇರೆಯೇ ರೀಸನ್ನ ಹೇಳ್ತಾ ಇದೆ. ಹಾಗಾಗಿ ಇದು ಸಸ್ಟೈನ್ ಆಗೋ ಥರ ಒಂದು ರೈಸಾ ಅನ್ನೋದನ್ನು ಇವತ್ತು ಮಾತಾಡ್ತಾ ಹೋಗೋಣಂತೆ. ನಿನ್ನೆ ಸುಮಾರು ಸ್ಟಾಕ್ಗಳು ಗ್ರೀನಲ್ಲೂ ಇತ್ತು, ರೆಡ್ಡಲ್ಲೂ ಇತ್ತು. 29 ಸ್ಟಾಕ್ಗಳು ನಿನ್ನೆ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ ನಿಫ್ಟಿ 50ನಲ್ಲಿರುವಂಥದ್ದು. ಹಾಗಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಬಜಾಜ್ ಫೈನಾನ್ಸಲ್ಲಿ 2.29% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ಅದು ನಿನ್ನೆಯ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ಐಷರ್ ಮೋಟರ್ಸಲ್ಲಿ 2.77% ಕರೆಕ್ಷನ್ ಬಂದಿದೆ, ಅದು ಟಾಪ್ ಲೂಸರ್ ಆಗಿದೆ. ನೋಡಿ, ಓವರ್ ಆಲ್ ಐಷರ್ ಮೋಟರ್ಸು ನಿನ್ನೆ ಟಾಪ್ ಲೂಸರ್ ಆಗಿರ್ಬೋದು, ಆದರೆ ಒಂದು ಇಯರ್ದು ಅಂತ ನೀವು ನೋಡ್ತಾ ಬರ್ತದೆ, ಲಾಸ್ಟ್ 1 ಇಯರ್ ಚೇಂಜ್ ಅಂತ ನೋಡಿದ್ರೆ ಹೈಯೆಸ್ಟ್ ನಿಫ್ಟಿ 50ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಸ್ಟಾಕ್ ಅಂದರೆ ಅದು ಐಷರ್ ಮೋಟರ್ಸು, ಮಾರುತಿ ಸುಜುಕಿ, ಯಾವುದೋ ಒಂದು ಇದರಲ್ಲಿದೆಯಲ್ಲ, ಏನೋ ಒಂದು ಆಟೋ ಸೆಕ್ಟರಲ್ಲಿ ಇದೆಯಲ್ಲ ಆ ಸ್ಟಾಕ್ಗಳು. ಬಜಾಜ್ ಫೈನಾನ್ಸಲ್ಲೂ ಕೂಡ 55% ಬಂದಿದೆ. ಇದು 1 ಇಯರ್ ಅಂತ ನೋಡೋದಾದರೆ, ಇಯರ್ ಟಿಲ್ ಡೇಟ್ ಅಂದರೆ ಜನವರಿ 1ರಿಂದ ಇಲ್ಲಿ ತನಕ ಅಂತ ನೋಡ್ತಾ ಬರೋದಾದರೆ ಆಗ ಐಷರ್ ಮೋಟರ್ಸು, ಮಾರುತಿ ಸುಜುಕಿ, ಬಜಾಜ್ ಫೈನಾನ್ಸ್, ಅದೇ 3 ಸ್ಟಾಕ್ಗಳೇ ಬಂದು ನಿಲ್ಲುತ್ತೆ. ಅಂದರೆ ಈ 3 ಸ್ಟಾಕ್ಗಳು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದೆ. ಇದ್ರ ಬಗ್ಗೆ ಒಂದು ಡೇಟಾ ಬಂದಿತ್ತು. ಓವರಾಲ್ ನೋಡ್ತಾ ಬರೋದಾದರೆ ಈ ಒಂದು ಆಲ್ ಟೈಮ್ ಹೈಗೆ ಲಾಸ್ಟ್ 14 ತಿಂಗಳಲ್ಲಿ ಅಂತ ನೋಡ್ತಾ ಬರೋದಾದರೆ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂದರೆ ಆಗ ಐಷರ್ ಮೋಟರ್ಸೇ ದೊಡ್ಡ ಸ್ಥಾನದಲ್ಲಿ ನಿಲ್ಲುತ್ತೆ. ಭಾರತ್ ಎಲೆಕ್ಟ್ರಾನಿಕ್ಸು ಹೊಸದಾಗಿ ಬಂದು ಸೇರ್ಕೊಂಡಂಥ ಕಂಪನಿ BEL 2ನೇ ಸ್ಥಾನದಲ್ಲಿ ಬರುತ್ತೆ. ಬಜಾಜ್ ಫೈನಾನ್ಸು 28% ಕರೆಕ್ಷನ್ ಕೊಟ್ಟಿದೆ ಲಾಸ್ಟ್ 14 ತಿಂಗಳು. ಯಾಕೆ 14 ತಿಂಗಳು ಮಾತಾಡ್ತಾ ಇದ್ದೀವಿ? 14 ತಿಂಗಳು ಹಿಂದೆ ಒಂದು ಹೊಸ ಆಲ್ ಟೈಮ್ ಹೈನ ಮಾಡಿದ್ದಿತ್ತು. ಅಂದರೆ ಸೆಪ್ಟೆಂಬರ್ 2024 ಆವಾಗ ಒಂದು 26,277ನ ಮಾಡಿತ್ತು. ಅದನ್ನ ನಿನ್ನೆ ಮುರಿದಿದೆ ಅಲ್ವಾ, ಅದು ಆ ಹೈನ ಮುರಿದಿದೆ. ಸೊ ಅಲ್ಲಿಂದ ಅಲ್ಲಿ ತನಕ ಆ ಜರ್ನಿಯಿಂದ ನೋಡೋದಾದರೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋದಂಥದ್ದು ಐಷರ್ ಮೋಟರ್ಸ್ 1ನೇ ಸ್ಥಾನ, BEL 2ನೇ ಸ್ಥಾನ, ಬಜಾಜ್ ಫೈನಾನ್ಸ್ ಆಮೇಲೆ ಬರುತ್ತೆ, ಭಾರತೀಯ ಏರ್ಟೆಲ್ಲು ನೆಕ್ಸ್ಟ್ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದು, ಅದಾದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ 5 ಸ್ಟಾಕ್ಗಳಲ್ಲಿ ಯಾರಾದರೂ ಲಾಸ್ಟ್ 14 ಮಂತ್ಸಿಂದ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಗ್ರೀನ್ ಆಗೇ ಇರುತ್ತೆ. ಹಾಗಾದರೆ ಬೇರೆಯವ್ರದ್ದು ಇರಲ್ವಾ ಅಂದರೆ ಅದೇ ಥರ ಡೇಟಾ ಹೇಳ್ತಾ ಇದೆ. 10ರಲ್ಲಿ 7 ಸ್ಟಾಕ್ಗಳು ಇವಾಗ ಬೌನ್ಸ್ ಬ್ಯಾಕ್ ಮಾಡೋಕ್ಕೆ ಆಗಿಲ್ಲ ಅಂತ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕೂಡ. IT ಸೆಕ್ಟರ್ ಬೌನ್ಸ್ ಆಗಿಲ್ಲ, ಬೇರೆ ಒಂದಿಷ್ಟು ಸೆಕ್ಟರ್ಗಳು ಬೌನ್ಸ್ ಆಗಿಲ್ಲ. ಸೊ ನೆಗೆಟಿವ್ ಟೆರಿಟರಿಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರೋ ಸ್ಟಾಕ್ಗಳು ಯಾವ್ದಿದೆ ಅಂತಂದರೆ ಅದಾನಿ ಗ್ರೀನ್ ಇದೆ, ಟ್ರೆಂಟ್ ಇದೆ, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಇದೆ, ಆ್ಯಬ್ ಇಂಡಿಯಾ ಇದೆ, ವರುಣ್ ಬೆವರೇಜಸ್ಸು, ಬಜಾಜ್ ಆಟೋ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಕೋಲ್ ಇಂಡಿಯಾ, NTPC, IRCTC ಇವೆಲ್ಲ ಸ್ಟಾಕ್ಗಳು ಕೂಡ ಈಗಲೂ 25%ಗಿಂತಲೂ ಜಾಸ್ತಿ ನೆಗೆಟಿವ್ ಆಗಿದೆ. ಅಪ್ ಟು 50% ತನಕ ನೆಗೆಟಿವ್ ಆಗಿದೆ. ಅದಾನಿ ಗ್ರೀನು ಇದೆಲ್ಲ. ಸೊ ಯಾವುದು ಕೂಡ ರಿಟರ್ನ್ಸ್ನ ಕೊಟ್ಟಿಲ್ಲ. ಇದು ಲಾರ್ಜ್ ಕ್ಯಾಪ್ ಕತೆ ಆಯಿತು. ಸರಿ, ಹಾಗಾದರೆ ಮಿಡ್ ಕ್ಯಾಪ್ ಅಂದರೆ ಏನು ಅಂತ ನೋಡ್ತಾ ಬರೋದಾದರೆ ಈಗಲೂ ಕೂಡ 60% ಆಫ್ ದ ಮಿಡ್ ಕ್ಯಾಪ್ ಸ್ಟಾಕ್ಗಳು ಸೆಪ್ಟೆಂಬರ್ 2024 ಅಂದರೆ ಏನು ಒಂದು ಆಲ್ ಟೈಮ್ ಹೈಗೆ ಮಾಡಿತ್ತಲ್ಲ ಆವಾಗ ನಿಫ್ಟಿ, ಅದಕ್ಕಿಂತ ಕೆಳಗಡೆನೇ ಇದೆ. ಅದರಲ್ಲಿ ಥರ್ಮ್ಯಾಕ್ಸು, ಇಂಡಸ್ಇಂಡ್ ಬ್ಯಾಂಕು, ಕೋಲ್ಗೇಟು, ಗಾಡ್ರೇಜು, JSW ಎನರ್ಜಿ ಇದೆಲ್ಲ ಟಾಪ್ ಲೂಸರ್ಗಳಾಗಿದೆ. ಆದರೆ 60% ಆಫ್ ದ ಸ್ಟಾಕ್ಸು ಮಿಡ್ ಕ್ಯಾಪಲ್ಲಿರೋದು ಈಗಲೂ ಕೂಡ ನೆಗೆಟಿವ್ ಟೆರಿಟರಿನಲ್ಲೇ ಇದೆ ಅನ್ನೋದು ನಾವು ನೋಡ್ತಾ ಹೋಗಬೇಕು. ಸ್ಮಾಲ್ ಕ್ಯಾಪ್ ಹಂಗಾದ್ರೆ ಏನು ಅಂತಂದರೆ ನೋಡಿ, ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಹೋದಂಗೂ ಏನಾಗ್ತಿದೆ ಗೊತ್ತಾ, ಇನ್ನೂ ಜಾಸ್ತಿ ರೆಡ್ಡಲ್ಲೇ ಇರೋದು ಕಾಣಿಸ್ತಾ ಇದೆ. ಇದು ಕಾಂಟ್ರಿಬ್ಯೂಷನ್ ನಿನ್ನೆ ಬರೀ ಒಂದಿನದ್ದು ನಾವು ನೆನ್ನೆ ಮಾತಾಡಿದ್ವಿ. ಆದರೆ ಓವರಾಲ್ ನೋಡ್ತಾ ಬರೋದಾದರೆ ಎಲ್ಲಿದೆ ಅಂತ ನೋಡಿ, ಮಿಡ್ ಕ್ಯಾಪಲ್ಲಿ 60% ಕಂಪ್ನಿಗಳು ಇವಾಗ ರೆಡ್ಡಲ್ಲೇ ಇದೆ. ಅಂದರೆ ಒಂದು ಆಲ್ ಟೈಮ್ ಹೈಗೆ ಬರೋಕ್ಕಾಗಿಲ್ಲ. ಸ್ಮಾಲ್ ಕ್ಯಾಪಿಗೆ ಅಂತ ಹೋಯ್ತು ಅಂದರೆ 71% ಆಫ್ ದ ಕಂಪ್ನಿಗಳು ಈಗಲೂ ಕೂಡ ಅವರು ಹಿಂದೆ ಏನಿತ್ತು 2024 ಏನಿತ್ತು ಆ ಲೆವೆಲ್ಗಿಂತಲೂ ಕೆಳಗಡೆನೇ ಇದೆ. ಇದು ನೀವು ಗಮನಿಸಬೇಕಾಗಿರೋಂಥ ವಿಚಾರ. ಇದರಲ್ಲಿ ಸ್ಮಾಲ್ ಕ್ಯಾಪಲ್ಲೂ ಕೂಡ ಜೈ ಬಾಲಾಜಿ ಇಂಡಸ್ಟ್ರೀಸು, ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್ಸು, ಸೂರಜ್ ಎಸ್ಟೇಟ್ ಡೆವಲಪರ್ಸು, ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ, SCPC ಇವೆಲ್ಲ 65-70% ಇನ್ನೂ ನೆಗೆಟಿವ್ ಆಗಿದೆ. ಹಾಗಾದರೆ ಇದು ಗ್ಲೋಬಲ್ ಮಾರ್ಕೆಟಲ್ಲಿ ಎಲ್ಲ ಒಂದು ಚೇಂಜಸ್ ಬರ್ತಾ ಇದೆ ಅಂತ ಪಾಸಿಟಿವಿಟಿ ಬರ್ತಾ ಇದೆ. ಸೊ ಎಲ್ಲಾದರೂ ಡ್ರೈವ್ ಆಗಿಲ್ವಾ, ಬರೀ ಒಂದಿಷ್ಟು ಸೆಲೆಕ್ಟಿವ್ ಸ್ಟಾಕ್ಸಲ್ಲಿ ಬಂದಿರುವಂಥ ರ್ಯಾಲಿನ ಅಂತಂದರೆ ಖಂಡಿತ ಹೌದು, ಅದೇ ಥರ ಡೇಟಾ ಹೇಳ್ತಾ ಇದೆ. ಸೊ ಈ ಥರ ಇದ್ದರೆ ಒಂದು ಬೆಸ್ಟ್ ಆಪರ್ಚುನಿಟಿ ಏನಾಗಿರುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ನ ಕಂಟಿನ್ಯೂ ಮಾಡೋಕ್ಕೆ. ಯಾಕೆಂದರೆ ಆಲ್ ಟೈಮ್ ಹೈಯಲ್ಲಿದ್ದಾಗ ಇನ್ವೆಸ್ಟ್ಮೆಂಟಿಂದ ಸ್ವಲ್ಪ ಹಿಂದೇಟ್ ಹಾಕ್ತೀವಲ್ವಾ, ಯಾಕೆ ಈಗ ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಬಟ್ SIP ಅಂತ ನೀವೇನು ಮಾಡ್ತಾ ಇದ್ದೀರಾ, ಮ್ಯೂಚುವಲ್ ಫಂಡಲ್ಲಿ ಅಂತ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನೆನ್ನೆ ಮಾತಾಡ್ಕೊತಾ ಇದ್ವಿ ಗ್ರೂಪಲ್ಲಿ BEES ಅಂತ ಒಂದು ಸೆಕ್ಟರ್, ಇವಾಗ ಆಟೋ ಅಂದರೆ ಆಟೋ BEES, IT ಅಂದರೆ IT BEES,
ಈ ಥರ ಒಕ್ಕೋರಲ್ ಆಗಿ ಒಂದು ಇಂಡೆಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟಿಲ್ ಇಟ್ಸ್ ಎ ಗುಡ್ ಟೈಮ್. ಯಾಕೆಂತಂದರೆ ಸುಮಾರು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುವಂಥ ಕಂಪ್ನಿಗಳು ಇದೆ, ಅಲ್ಲಿ ಆ್ಯಾವ್ರೇಜ್ ಆಗ್ತಾ ಹೋಗುತ್ತೆ ಲಾಂಗ್ ಟರ್ಮಲ್ಲಿ ಅಲ್ವಾ. ಸೊ ಹಾಗಾಗಿ ಆಲ್ ಟೈಮ್ ಹೈಯಲ್ಲಿದ್ದರೂ ಕೂಡ ಇನ್ವೆಸ್ಟ್ಮೆಂಟ್ನ ನಿಲ್ಸೋಕ್ಕಾಗಲಿ ಮತ್ತೊಂದು ಮಾಡೋದಕ್ಕಾಗಿ ಅವಕಾಶನೇ ಇಲ್ಲ. ಇನ್ನೂ ಕೂಡ ಪಾಸಿಟಿವ್ ಆಗಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ಸುಮಾರು ಜನ ಆಲ್ ಟೈಮ್ ಹೈಗೆ ಬಂದಾಗ ನಂದು ಜಾಸ್ತಿ ಆ್ಯಾವರೇಜಿಂಗ್ ಆಗೋಗುತ್ತೆ ಯಾಕೆ ತೊಗೊಳೋದು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಆದರೆ ಬ್ರಾಡರ್ ಮಾರ್ಕೆಟ್ ಡೇಟಾ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲದರಲ್ಲೂ ಕೂಡ ಆಲ್ ಟೈಮ್ ಹೈಗೆ ಹೋಗಿಲ್ಲ. ಕೆಲವೊಂದು ಕಂಪ್ನಿಗಳು, ಸೆಲೆಕ್ಟಿವ್ ಕಂಪ್ನಿಗಳು ಮಾತ್ರ ಇದನ್ನ ಈ ಒಂದು ಡ್ರೈವ್ನ ಮಾಡಿದೆ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂಯಿಂದ. ಅದಕ್ಕೆ ಮೊದಲಿಗೆ ಅದನ್ನ ಮಾತಾಡ್ಬಿಟ್ಟಿದ್ದೀನಿ ಇವತ್ತು ಟ್ರೇಡಿಂಗ್ ಮಾತಾಡೋಕ್ಕಿಂತ ಮುಂಚೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಮದರ್ಸನ್ನಲ್ಲಿ 3.86% ಅಪ್ ಮೌಂಟ್ ಬಂದಿತ್ತು, ಅದೇ ನೆನ್ನೆಯ ಟಾಪ್ ಗೇನರ್ ಆಗಿತ್ತು. ಬಜಾಜ್ ಹೋಲ್ಡಿಂಗ್, ಅಲ್ಲಿ ಬಜಾಜ್ ಫೈನಾನ್ಸ್ ಟಾಪ್ ಗೇನರ್ ಆಗಿದೆ, ಇಲ್ಲಿ ಬಜಾಜ್ ಹೋಲ್ಡಿಂಗು ಟಾಪ್ ಲೂಸರ್ ಆಗಿದೆ. ಸೊ ಇನ್ನೂ 500 ಕಂಪ್ನಿಗಳಷ್ಟು ಸ್ಕ್ರೀನರ್ಗಳನ್ನ ನೆನ್ನೆ ಹಾಕೊಂಡಿದ್ವಿ. ಸೊ ಇಂಡಿಯಾ ವಿಕ್ಸು ಈಗಲೂ ಕೂಡ ಡ್ರಾಪ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಎಲ್ಲದಿದೆ. ಆದರೆ ಇವತ್ತಿಗೆ ಸ್ವಲ್ಪ ಇಂಡಿಸೈಸಿವ್ ಆಗಿದೆ. ನಿನ್ನೆ ಕೂಡ ಟ್ರೇಡು ಆಪರ್ಚುನಿಟಿ ಬೇಡ ಅಂತಲೇ ನಾವು ಮಾತಾಡ್ಕೊಂಡಿದ್ವಿ ಗ್ರೂಪಲ್ಲಿ. ಯಾಕೆ ಅಂತ ನೋಡಿ, ಇಲ್ಲಿ ಶಾರ್ಟ್ ಅಂತೂ ಮಾಡೋಂಥ ಆಪರ್ಚುನಿಟಿ ಇಲ್ಲ. ಕರೆಕ್ಟಾಗಿ ಇಷ್ಟು ದೊಡ್ಡ ಕ್ಯಾಂಡ್ಲು ಮಾಡಿದಾಗ ಶಾರ್ಟಿಂಗ್ ಹೆಂಗೆ ಮಾಡ್ತೀರಾ? ಶಾರ್ಟ್ ಅಂತೂ ಮಾಡೋಕ್ಕಾಗೋದಿಲ್ಲ. ಹಾಗಂತ ಮೇಲ್ಗಡೆನೂ ತೊಗೊಂಡೋಗ್ಬೇಕು ಅಂತ ಏನು ಲಾಂಗ್ ಪೊಸಿಷನ್ ಇಟ್ಕೋಬೇಕು ಅಂತಿಲ್ಲ. ಯಾಕೆಂದರೆ ಆಲ್ ಟೈಮ್ ಹೈಗಳಲ್ಲಿ ಯಾವತ್ತೂ ಮಾರ್ಕೆಟು ಚಾಪಿ ಆಗಿರುತ್ತೆ, ಅಷ್ಟು ಈಸಿ ಆಗಿರೋದಿಲ್ಲ, ತುಂಬ ವಾಲಟೈಲ್ ಆಗಿರುತ್ತೆ. ಸೊ ಅದು ಎಸ್ಪೆಷಲಿ ಇನ್ನು ಶಾರ್ಟ್ ಟರ್ಮ್ 14 ತಿಂಗಳಾದಮೇಲೆ ಮಾಡ್ತಾ ಇರೋಂಥ ಆಲ್ ಟೈಮ್ ಹೈ ಆಗಿರೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಬಿಲ್ಡಪ್ ಆಗಿರುತ್ತೆ. ನೋಡಿ ಲಾಸ್ಟ್ ಟೈಮು ಜೋರಾಗಿ ಯಾವ ರೀತಿಯಾಗಿ ಫಾಲ್ ಆಗಿದೆ ಆಲ್ ಟೈಮ್ ಹೈ ಲೆವೆಲ್ಗೆ ಬಂದಾಗ, ಈಗ ಅದೇ ಲೆವೆಲ್ ಬಂದು ಹೊಸ ಹೈನೂ ಮಾಡಿ ಅದ್ರ ಒಳಗಡೆ ಬಂದು ಕ್ಲೋಸಿಂಗ್ ಆಗಿದೆ 26,215ರಲ್ಲಿ. ಹಾಗಾದರೆ ಇಲ್ಲಿಂದ ನೆಗೆಟಿವ್ ಆಗ್ತಾ ಹೋಗಬೇಕಾ ಮತ್ತೊಂದು ಅಂದರೆ ನೋಡಿ, ಇಲ್ಲ, ಎರಡು ಅವಕಾಶ ಇದೆ ಇಲ್ಲಿ. ಮಾರ್ಕೆಟು ಇನ್ನೂ ಪಾಸಿಟಿವ್ ಆಗಿ ಹೊಸದಾಗಿ ಹೈ ಮಾಡ್ಕೊತ ಹೋಗ್ಬೋದು. ಆದರೆ ನಿನ್ನೆ ಆಗಿರೋ ಡೋಜಿ ನೋಡೋದಾದರೆ ಇಲ್ಲಿ ಒಂದು ಪಾಸ್ನ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಆಲ್ ಟೈಮ್ ಹೈಯಲ್ಲಿ ಒಂದು ಪಾಸ್ ಆಗ್ಬೋದು. ಪಾಸ್ ಆಗೋಕ್ಕೆ ಏನು ಪುರಾವೆ ಇದೆ ನಮಗಿಲ್ಲಿ? ಇಲ್ಲಿ ದೊಡ್ಡ ಮಾಡಿರೋಂಥ ಒಂದು ಮಾರಬಜು ಕ್ಯಾಂಡ್ಲು. ಸೊ ಈ ಮಾರಬಜು ಕ್ಯಾಂಡ್ಲನ್ನ ಬಿಟ್ಟು ಕೆಳಗಡೆ ಬರೋ ತನಕ ಅಂದರೆ ಈಗ 25,800 ಅನ್ನೋದು ಸ್ಟ್ರಾಂಗ್ ಬೇಸ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. ಎಲ್ಲಿ ತನಕ 25,800ನ ಬಿಟ್ಟು ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ನೆಗೆಟಿವ್ ಅಂತ ಯೋಚನೆ ಕೂಡ ಮಾಡೋಂಗಿಲ್ಲ. ಆದರೆ ವಿತಿನ್ ದಿಸ್ ರೇಂಜ್ ಸಣ್ಣ ಒಂದು ಕರೆಕ್ಷನ್ಗಳಾಗುವಂಥ ಸಾಧ್ಯತೆ ಇದೆ. ಅಂದರೆ ಅಪ್ ಟು ಒಂದು 400 ಪಾಯಿಂಟ್ಗಳ ಕರೆಕ್ಷನ್ ಆದರೂ ಕೂಡ ಅದನ್ನ ನೆಗೆಟಿವ್ ಅಂತ ಓದೋವಾದ ಅವಕಾಶ ನಮಗಿಲ್ಲ. ಯಾಕೆಂದರೆ ಇದು ಮತ್ತೆ ಬಸ್ ಸ್ಟ್ಯಾಂಡ್ ಕ್ಯಾಟಗರಿ ಒಳಗೆ ಕೂತ್ಕೊಳುತ್ತೆ, ಮಾರಬಜು ಕ್ಯಾಂಡ್ಲಿನ ಒಂದು ಬೇಸ್ ಆಗುತ್ತೆ. ಹಾಗಾಗಿ 25,800ನ ಬಿಟ್ಟು ನೆಗೆಟಿವ್ ಆಗಿ ಬರ್ತಿದೆ ಅಂದರೆ ಮಾತ್ರ ಮಾರ್ಕೆಟು ವಾಪಸ್ಸು ಕೆಳಗಡೆ ಹೋಗ್ತಿದೆ ಅಂತ ಹೇಳ್ಕೋಬೋದು. ಇಲ್ಲಾಂದರೆ ಇಲ್ಲಿ ತನಕ ಎಷ್ಟು ಬೇಕಾದರೂ ಇಲ್ಲಿ ತನಕ ಬರುವಂಥ ಅವಕಾಶ ಇರುತ್ತೆ ಮಾರ್ಕೆಟಲ್ಲಿ. ಅದೇ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದರೆ ಅದು ಏನು ಕೂಡ ಚೇಂಜ್ ಮಾಡ್ಕೊಂಡಿಲ್ಲ. ನಿನ್ನೆ ಒಂದು ಹೊಸ ಹೈನ ಮಾಡಿದೆ. 60,000 ಬ್ಯಾಂಕ್ ನಿಫ್ಟಿ ಟಚ್ ಮಾಡುತ್ತಾ ಈ ವಾರ ಅಂತ ನೋಡೋಣ. ಯಾವತ್ತೂ ಟಚ್ ಮಾಡ್ದಲ್ಲಿರುವಂಥ ಲೆವೆಲ್ಲು 60,000 ಆಗುತ್ತಾ ಅಂತ ನೋಡೋಣ. ನೋಡಿ, ಜಸ್ಟ್ ಲಾಸ್ಟ್ ಇಯರ್ ಅಷ್ಟೇ ನಾವು ಲಾಸ್ಟ್ ಇಯರ್ 50,000ಕ್ಕೆ ಬಂದಿದ್ವಿ ಅಲ್ವಾ. ಸೊ 2025ರಲ್ಲಿ 24ರಲ್ಲೂ ಒಂದು ಸಲ ಟ್ರೈ ಮಾಡಿತ್ತು ಅನ್ಸುತ್ತೆ. 24ರಲ್ಲೇ ಟ್ರೈ ಮಾಡಿತ್ತು. ಅದಾದಮೇಲೆ ಈಗ 25ರಲ್ಲಿ 60,000 ಅಂದರೆ 10,000 ಪಾಯಿಂಟ್ಗಳ ರ್ಯಾಲಿ 1 ಇಯರಲ್ಲಿ ಆಗುತ್ತಾ ನೋಡಂತೆ. ಅದೇ ರೀತಿಯಾಗಿ ನಿನ್ನೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿತ್ತು. ನಿನ್ನೆ ನೋಡಿ ಈ ಮೂಮೆಂಟಲ್ಲಿ ಒಂದು ದೊಡ್ಡ ಪಿ ಆಪರ್ಚುನಿಟಿ ಇತ್ತು ಎಲ್ಲರಿಗೂ ಕೂಡ. ಯಾವಾಗ ನೋಡಿ, ಇವತ್ತು ಮೇಲ್ಗಡೆ ಹೋಯಿತು, ವಾಪಸ್ ಅದೇ ಝೋನಿಗೆ ಬಂತು, ಇದೆಲ್ಲ ಆಯಿತು. FIಗಳ ಎಂಟ್ರಿ ಬರೋ ಟೈಮಲ್ಲಿ ಒಂದು ದೊಡ್ಡ ಸೆಲ್ಲಿಂಗ್ನ ಬಂದಿದೆ ಮಾರ್ಕೆಟು, ಬಂದು ಆ ಲೆವೆಲ್ನ ಬಂದು ಅಲ್ಲೇ ಒಂದು ಕ್ಲೋಸಿಂಗ್ ಆಗಿರುವಂಥದ್ದು ಕೊಟ್ಟಿದೆ. ಸೊ ಇದ್ರ ಮೇಲ್ಗಡೆ ಹೋಯಿತು ಅಂದರೆ ಮಾತ್ರ ಇವತ್ತು ಲಾಂಗ್ ಟ್ರೇಡ್ ಇರುತ್ತೆ. ಇಲ್ಲ ಅಂತ ನಾನು ಆಗಲೇ ಹೇಳ್ದಂಗೆ ಒಂದು ಸೈಡ್ ವೇಸ್ ಆಗೋದು. ಯಾಕಂದ್ರೆ ನೋಡಿ, ಇಲ್ಲಿಂದ ಇಷ್ಟು ಉದ್ದ ರ್ಯಾಲಿ ಆಗಿದೆ. ಸೊ ಇದು ಕಂಟಿನ್ಯೂ ಆಗಿ ಇಲ್ಲಿ ತನಕ ಬಂದು 100 ಮೂವಿಂಗ್ ಆವರೇಜು 200 ಮೂವಿಂಗ್ ಆವರೇಜ್ ಯಾವುದನ್ನು ಕೂಡ ಟೆಸ್ಟ್ ಮಾಡ್ತಾ ಹೋಗ್ಬೋದು. 85,000 ತನಕ ಬರೋಕ್ಕೆ ಅವಕಾಶ ಇದೆ. ಯಾವುದಕ್ಕೆ? ಸೆನ್ಸೆಕ್ಸ್ಗೆ. ಸೇಮ್ ಇರ್ತದೆ ನಮ್ಮ ನಿಫ್ಟಿ ಕೂಡ. ನಿನ್ನೆನೂ ಕೂಡ ಇಲ್ಲಿ ಈ ಸಪೋರ್ಟ್ ಝೋನ್ ಹತ್ರ ಒಂದು ಸಪೋರ್ಟ್ ತೊಗೊಳಕ್ಕೆ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂತು ಅಂದರೆ 26,000 ಹೆಂಗಿದ್ರು ರೌಂಡ್ ಲೆವೆಲ್ಲು ಸಪೋರ್ಟ್ ಇದ್ದೇ ಇದೆ. ನೋಡೋಣ ಅಲ್ಲಿ ತನಕ ಬರೋವಂಥ ಅವಕಾಶ ಇದೆಯಾ ಏನು ಕತೆ ಅಂತ. ಆಪ್ಷನ್ ಚೈನು ಕೂಡ ನೋಡ್ಬೋದು, ಯಾಕೆಂದರೆ ನಿಫ್ಟಿ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ. ನಿನ್ನೆ US ಮಾರ್ಕೆಟು ಕ್ಲೋಸಿಂಗ್ ಆಗಿತ್ತು, ಇವತ್ತು US ಮಾರ್ಕೆಟ್ ಓಪನ್ ಆಗಿರುತ್ತೆ. ಸೊ ಆಪ್ಷನ್ ಚೈನ ನೋಡ್ಕೊಂಡು ಬಂದ್ಬೋಣ. ಅದಕ್ಕಿಂತ ಮುಂಚೆ ನಿನ್ನೆ ಸೆಕ್ಟರ್ ಅಂತ ನೋಡಿದ್ರೆ ನೋಡಿ, ಎಲ್ಲ ಸೆಕ್ಟರ್ ನಿನ್ನೆ ಗ್ರೀನ್ ಆಗಿಲ್ಲ. ಸುಮಾರು ಸೆಕ್ಟರಲ್ಲಿ ರಿಯಾಲಿಟಿ ಸೆಕ್ಟ್ರು, ಹೆಲ್ತ್ ಕೇರ್ ಸೆಕ್ಟ್ರು, ಆಟೋ ಸೆಕ್ಟ್ರು ಇದೆಲ್ಲ ಒಂದು ಸೆಲ್ಲಿಂಗ್ ಬಂದಿದೆ. 50-50 ಆಗಿದೆ ನಿನ್ನೆಯ ಪರ್ಫಾರ್ಮೆನ್ಸ್. ಬರೀ ನಿನ್ನೆ ಪರ್ಫಾರ್ಮೆನ್ಸ್ ಹೇಳ್ತಾ ಇರೋಂಥದ್ದು. ಅದೇ ರೀತಿಯಾಗಿ ಮಲ್ಟಿ ಸ್ಟ್ರೈಕ್ OA ಅಂತ ನೋಡೋದಾದರೆ 26,200ರಲ್ಲಿ OAಗಳು ನೋಡಿ ಎರಡರಲ್ಲೂ ಕೂಡ ಪೀಕಾಗಿ ಜಾಸ್ತಿ ಆಗಿದೆ. ಸಿನೂ ಜಾಸ್ತಿ ಆಗಿದೆ, ಪಿನೂ ಜಾಸ್ತಿ ಆಗಿದೆ. ಆದರೆ ಕೊನೆಯ ಟೈಮಲ್ಲಿ ಎರಡೂ ಕೂಡ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಕೆಳಗಡೆ ಬಂದಿದೆ. ಆದರೆ POA ಜಾಸ್ತಿ ಇದೆ. ಅಂದರೆ 26,200 ಸಪೋರ್ಟ್ ಅಂತ ಹೇಳೋರೇ ಜಾಸ್ತಿ ಇದ್ದಾರೆ. ಆದರೆ ತುಂಬ ಏನು ಡಿಫ್ರೆನ್ಸ್ ಇಲ್ಲ, ಎರಡಕ್ಕೂ ಆಲ್ಮೋಸ್ಟ್ ಈಕ್ವಲ್ ಫೈಟ್ ಬಂದಿದೆ. ಅದನ್ನ ನೀವು ಆಪ್ಷನ್ಸ್ ಏನೋ ನೋಡೋದಾದರೆ ನೋಡಿ, 26,000ದಲ್ಲಿ ಸಪೋರ್ಟ್ ಅಂತ ಇರೋರು ನಿನ್ನೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. ನಿನ್ನೆ ವೆರಿ ಇಂಟ್ರೆಸ್ಟಿಂಗ್, 26,000ದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. 26,100ರಲ್ಲೂ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆದರೆ 26,200ರಲ್ಲಿ ಟಫ್ ಫೈಟ್ ನಡೀತಾ ಇದೆ. 26,300ರಲ್ಲಿ 400ರಲ್ಲಿ ಎಲ್ಲ ರೆಸಿಸ್ಟೆನ್ಸು ಬಿಲ್ಡಪ್ ಆಗಿದೆ. ಬಟ್ ಎಲ್ಲೂ ಕೂಡ ದೊಡ್ಡ ಪೊಸಿಷನ್ನ ಯಾರೂ ಉಳಿಸ್ಕೊಂಡಿಲ್ಲ. ಹಾಗಾಗಿ
26,000ದಿಂದ 26,200 ಇದರೊಳಗಡೆ ಉಳಿಯುವಂಥ ದಿನ ಆಗುತ್ತಾ ಇವತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಈಗ ವೆರಿ ಬೇರಿಶ್ ಅಂತ ಆಗಿದೆ, PCR ಡೇಟಾ ನೆಗೆಟಿವ್ ಅಂತ ತೋರಿಸ್ತಾ ಇದೆ, ಆದರೆ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಇಲ್ಲ. ನೀವು ನೋಡ್ತಾ ಬರೋದಾದರೆ ಕ್ಲೈಂಟು ಕೂಡ ಹರಿದು ಹಂಚೋಗಿದ್ದಾರೆ ಆ ಕಡೆ ಈ ಕಡೆ, ಪ್ರೋಗಳು ಈಗಲೂ ಕೂಡ ಬುಲ್ಲಿಶ್ ಆಗಿದ್ದಾರೆ, FIಗಳು ಫುಲ್ ಇಂಡಿಸೈಸಿವ್ ಆಗಿದ್ದಾರೆ. ಹಾಗಾಗಿ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಡೇನ ಇಂಡಿಕೇಶನ್ನ ಕೊಡ್ತಾ ಇದೆ. ನೆನ್ನೆ ಹೇಳಿದ್ರಿ ಆಪ್ಷನ್ OA ಮಾತಾಡಿರೋದು ಹೆಲ್ಪ್ ಆಗಿದೆ ಅಂತ. ನೆನ್ನೆ ವಿಡಿಯೋ ನೋಡಿ ಯಾರಿಗಾದರೂ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನಿಸ್ತು ಅಂದರೆ ಮೊನ್ನೆ ವಿಡಿಯೋನ ಒಂದ್ಸಲ ದಯವಿಟ್ಟು ನೋಡಿ, ಯಾಕೆಂದರೆ ಆವತ್ತು ಸ್ಟಾಕ್ ಮೋಜೋದು ಸುಮಾರು ಫೀಚರ್ಗಳನ್ನು ಮಾತಾಡಿದ್ವಿ. ಸೊ ನೆನ್ನೆ ನೋಡಿ ನಿಮಗೆ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆ ಅಂದರೆ ಸಿಮ್ಯುಲೇಷನ್ ಮತ್ತೊಂದೆಲ್ಲ, ಮೊನ್ನೆ ವಿಡಿಯೋನು ಒಂದ್ಸಲ ನೋಡಿ, ಅದರಲ್ಲಿ PCR ಬಗ್ಗೆ ಬೇರೆದೆಲ್ಲ ಒಂದಿಷ್ಟು ಮಾತಾಡಿದ್ದೀವಿ, ಅದು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೊ ಇವತ್ತು ಯಾವುದು FIDI ಡೇಟಾ ನೋಡ್ಕೊಂಡ್ಬಂದ್ಬೋಣ. ಕ್ಯಾಶ್ ಮಾರ್ಕೆಟಲ್ಲಿ ನಿನ್ನೆ ಏನಾಗಿದೆ, ನಿನ್ನೆ FIಗಳು ಸೆಲ್ ಮಾಡಿದ್ದಾರೆ. ಸೊ ಈಗ ಅರ್ಥ ಆಗ್ತಾ ಇದೆ ಆ ಸೆಲ್ಲಿಂಗ್ ಬಂದಿರುವಂಥದ್ದು FIಗಳು ಸೆಲ್ಲಿಂಗಿಗೆ ಕೂಡ್ಕೊತಾ ಇದೆ ಅಂತ. ಸೊ DIಗಳು ಈಗಲೂ ಕೂಡ ಬೈನ ಮಾಡಿದ್ದಾರೆ, 3,941 ಕೋಟಿನ ಬೈ ಮಾಡಿದ್ದಾರೆ. ಸೊ ಇದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಕ್ರೂಡ್ ಆಯಿಲು, ಸೊ ಕ್ರೂಡ್ ಆಯಿಲಲ್ಲಿ ಈಗ ಜಂಪ್ ಬರ್ತಾ ಇದೆ, ಅಂತೂ ಕೊನೆಗೂ ಇಲ್ಲಿ ಒಂದು ಜಂಪ್ನ ತೊಗೊಂಡಿದೆ, ಅಂದರೆ ಈ ಲೆವೆಲ್ನ ಬಿಟ್ಟು ಮತ್ತೆ ವಾಪಸ್ ಕೆಳಗಡೆ ಹೋಗಿಲ್ಲ. ಸೊ ಕ್ರೂಡ್ ಆಯಿಲ್ ಜಂಪ್ ಆಗ್ತಿದೆ ಅಂದರೆ ನ್ಯಾಚುರಲ್ ಗ್ಯಾಸ್ಗೆ ಸ್ವಲ್ಪ ಅದು ನೆಗೆಟಿವ್ಲಿ ಪ್ರಪೋರ್ಷನಲ್ ಅದು. ಸೊ ಇವತ್ತು ನ್ಯಾಚುರಲ್ ಗ್ಯಾಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಅಂತ ನೋಡಬೇಕು. ಯಾಕಂದರೆ ಡೋಜಿ ಮಾಡ್ತಾ ಇತ್ತು, ಇಲ್ಲಿ ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು. ಈ ಬಸ್ ಸ್ಟ್ಯಾಂಡ್ನ ಏನಾದ್ರು ಬ್ರೇಕ್ಔಟ್ ಆಗುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾ ನೋಡಿ. ಮೇಲ್ಗಡೆ ಹೋಯಿತು ಅಂತಂದರೆ ಯಾರ ನೆಗೆಟಿವ್ ಪೊಸಿಷನ್ ಇತ್ತು ನಾವೆಲ್ಲ ಕಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಬಟ್ ಒಂದು ಆಪರ್ಚುನಿಟಿ ಕೊಡ್ತು ಅಂದರೆ ಆಗ ಒಂದು ಎಕ್ಸಿಟ್ ಮಾಡ್ಬೋದು. 380 ಅಥವಾ ಆ ಲೆವೆಲ್ಗೆ ಬಂತು ಅಂತಂದರೆ ಒಂದು ಎಕ್ಸಿಟ್ ಸಿಗ್ತಾ ಹೋಗುತ್ತೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಗೋಲ್ಡು ತಿರ್ಗಾ ಒಂದು ಹೈನ ಮಾಡೋಕ್ಕೆ ಹೋಗೋ ಥರ ಕಾಣಿಸ್ತಾ ಇದೆ. ಟಿಪಿಕಲ್ ಏನೊಂದು ಬ್ರೇಕ್ಔಟ್ ಅಂತ ನೀವು ಮಾತಾಡಿದ್ರಿ, ಗ್ರೂಪಲ್ಲಿ ಕಳಿಸಿದ್ರಿ, ಅದು ಆಗೋ ಥರ ಲಕ್ಷಣಗಳು ಕಾಣಿಸ್ತಾ ಇದೆ. ನೋಡೋಣ, ಗೋಲ್ಡನ್ನ ವಾಚ್ಔಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಶಾರ್ಪಾಗಿ ಇವತ್ತು ಕ್ಲೋಸಿಂಗ್ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ನೋಡೋಣಂತೆ. ಗೋಲ್ಡು ಸೇಮ್ ವಿತ್ ಸಿಲ್ವರು ಕೂಡ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ನು ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಬಂದುಬಿಟ್ಟಿದೆ ಇವಾಗ. ಇದು ವೆರಿ ಇಂಪಾರ್ಟೆಂಟು ನೋಡಿ. ಇದು ಕಪ್ಪಾಗಿತ್ತು, ಈ ಕಪ್ಪಿಗೆ ಈಗ ಹ್ಯಾಂಡ್ಲ್ ಆಗಿತ್ತು, ಇದು ಒಂದು ಬ್ರೇಕ್ಔಟ್ ಆಯಿತು ಅಂದರೆ ಇದೇ ಥರ ಇಲ್ಲಿ ಬಂದಿದೆಯಲ್ಲ ಕ್ಯಾಂಡ್ಲ್ಗಳು, ಈ ಥರನೇ ಕ್ಯಾಂಡ್ಲ್ಗಳು ಮಾಡ್ಕೊತ ಹೋಗಬೇಕು. ಇದು ಒಂದು ಆಲ್ ಟೈಮ್ ಹೈಗೆ ಮತ್ತೆ ತೊಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಥರ ಆಗುತ್ತಾ ಇವತ್ತು, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಗತ್ತಾ ಅನ್ನೋದನ್ನು ಟ್ರ್ಯಾಕ್ ಮಾಡೋಣ. ಯಾವಾಗ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಆಗೋದು ಕನ್ಫರ್ಮ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ USD INR ಈಗಲೂ ಕೂಡ 89 ರೂಪಾಯಿ 36 ಪೈಸೆಲ್ಲ ಇದೆ, ಅಲ್ಲಿನೂ ಚೇಂಜ್ ಆಗಿಲ್ಲ. ಕಾಪರು ಕೂಡ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಸೊ ಕಾಪರು ನಿನ್ನೆ ಕ್ಲೋಸಿಂಗ್ ಆಗುತ್ತಾ ಅಂತ ನೋಡಿದ್ವಿ 5.2ಗೆ, ಇಲ್ಲ ಆಗಿಲ್ಲ. ಇವತ್ತೇನಾದ್ರು ಇದ್ರ ಮೇಲ್ಗಡೆ ನೋಡಿ ಎಷ್ಟು ಸಲ ವೀಕ್ ಮಾಡಿದೆ, ಆದರೆ ಅದ್ರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸಿಂಗ್ ಆಗ್ತಾ ಇಲ್ಲ. ಸೊ ಇವತ್ತೇನಾದ್ರು ಒಂದು ಕ್ಲೋಸಿಂಗ್ ಕೊಡ್ತು ಅಂತಂದರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಲಾಂಗ್ ಪೊಸಿಷನ್ನ ತೊಗೊಳೋ ಧೈರ್ಯ ಮಾಡ್ಬೋದು ಕಾಪರಲ್ಲಿ. ಸೊ ಅದನ್ನು ಬಿಟ್ಟು ನ್ಯಾಸ್ಡ್ಯಾಕು ಇವತ್ತು ಓಪನ್ ಆಗುತ್ತೆ, ನೋಡೋಣ ಸಂಜೆ ಯಾವ ರೀತಿ ಆಗುತ್ತೆ ಅಂತ. ಬ್ಲ್ಯಾಕ್ ಫ್ರೈಡೇ ಅಂತ ಅಲ್ಲೆಲ್ಲ ಇವಾಗ ತುಂಬ ಸೇಲು ಇದೆಲ್ಲ ನಡೀತಾ ಇರುತ್ತೆ. ಸೊ ನೋಡೋಣ, ಇಲ್ಲೂ ಈಗ ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂತ US ಕಲ್ಚರಲ್ಲಿ ಇಲ್ಲೂ ಬಂದುಬಿಟ್ಟಿದೆ. ಇಲ್ಲೂ ಅಮೆಝಾನಲ್ಲೆಲ್ಲ ಬ್ಲ್ಯಾಕ್ ಫ್ರೈಡೇ ಸೇಲು ಎಲ್ಲ ಕಡೆ ಎಲ್ಲದನ್ನೂ ತೋರಿಸ್ತಾ ಹೋಗ್ತಾರೆ. ನಿನ್ನೆ ಸ್ಪೆಸಿಫಿಕ್ ಆಗಿ ನ್ಯೂಸಲ್ಲಿ ಇದ್ದಿದ್ದು ಸ್ಟಾಕ್ಗಳು ಅಂತಂದರೆ ಅಶೋಕ್ ಲೇಲ್ಯಾಂಡು 52 ವೀಕ್ ಹೈನ ದಾಟಿದೆ. ನಿನ್ನೆ ಇಂಟ್ರಾಡೇನಲ್ಲಿ 8% ಮೇಲ್ಗಡೆ ಹೋಗಿತ್ತು. ಸೊ ಅದು ಒಂದು ನಿಮ್ಗೆ ಗೊತ್ತಿರಬೇಕು. ಗ್ಲೆನ್ಮಾರ್ಕ್ ಫಾರ್ಮಾದಲ್ಲಿ US FDA ಅಪ್ರೂವಲ್ ಸಿಕ್ಕಿದೆ ಅವರಿಗೆ, ಫಾರ್ಮಸ್ಯೂಟಿಕಲ್, ಹಾಗಾಗಿ ಅದು ಒಂದು ರೈಸ್ ಆಗಿತ್ತು. ಅದೇ ರೀತಿಯಾಗಿ ವರ್ಲ್ಪೂಲ್ ಇಂಡಿಯಾ ಸ್ಟಾಕ್ಗಳು ಬಿದ್ದಿದೆ, ಯಾಕಂದರೆ ಬ್ಲಾಕ್ ಡೀಲ್ ಆಗಿದೆ. ಸೊ 11.8% ಕಂಪನಿಯ ಶೇರ್ಗಳು ಆಚೆ ಈಚೆ ಆಗಿದ್ದರಿಂದ ಅದು ಒಂದು ನಿನ್ನೆ ಒಂದು ಬಿದ್ದಿದೆ ಅದು. ಸೊ ಅದೇ ರೀತಿಯಾಗಿ ಇನ್ನು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತಂದರೆ ಇನ್ಯಾವುದೋ ಅಂಥದ್ದು ಕಾಣಿಸ್ತಾ ಇಲ್ಲ. ಸೊ ಲೇಬರ್ ಲಾ ಕೋಡ್ ಬಗ್ಗೆ ಕೇಳಿದ್ದೀರಾ, ಅದು ನವಂಬರ್ 21ರಿಂದನೇ ಜಾರಿಯಾಗಿದೆಯಂತೆ. ಬಟ್ ಸುಮಾರು ಕಂಪ್ನಿಗಳಿಗೆ ಪೇರೋಲು ಅದೆಲ್ಲ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಹಾಗಾಗಿ ಮುಂದಿನ ತಿಂಗಳಿಂದ ಅಪ್ಲೈ ಮಾಡ್ಕೊತ ಹೋಗ್ಬೋದು. ದಯವಿಟ್ಟು ನಿಮ್ಮ ಕಂಪನಿಯ ಇಮೇಲ್ಗಳಲ್ಲಿ ಅದನ್ನ ಚೆಕ್ ಮಾಡ್ತಾ ಹೋಗಿ, ಅಥವಾ ಏನಾದ್ರು ಟಿಕೆಟ್ ರೈಸ್ ಮಾಡೋದಿದ್ರೆ ಕೇಳ್ಕೊಳ್ಳಿ. ಯಾಕಂದರೆ ಇನ್ ಹ್ಯಾಂಡ್ ಸ್ಯಾಲ್ರಿ ಕಮ್ಮಿ ಆಗುತ್ತೆ, ವಿಚ್ ಇಸ್ ಎ ಗುಡ್ ಸೈನ್. PFಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಬಟ್ PFಗೆ ಕಾಂಟ್ರಿಬ್ಯೂಟ್ ಆಯಿತು ಅಂದರೆ ಅದು ಲಾಂಗ್ ಟರ್ಮ್ ರಿಟೈರ್ಮೆಂಟ್ ಪ್ಲಾನ್ ಆಗಿರುತ್ತೆ. ಮಧ್ಯದಲ್ಲಿ ದುಡ್ಡು ತೆಗೊಳ್ಳೋಂಥ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ. ತೀರಾ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತಂದರೆ, ಮಕ್ಕಳ ಎಜುಕೇಷನು, ಮದುವೆ ಈ ಥರ ಏನಾದ್ರು ಇದೆ ಅಂದರೆ ಒಂದು ಪಾರ್ಷಿಯಲ್ ವಿಡ್ರಾನ ಅಲೋ ಮಾಡ್ತಾರೆ. ಆದರೆ PFನ ಪ್ಲೆಡ್ಜ್ ಮಾಡಿ ಲೋನ್ ತೊಗೊಳೋಂಥದ್ದು ಇರುತ್ತೆ. ಸೊ PFನ ಸಾಧ್ಯವಾದಷ್ಟು ವಿಡ್ರಾ ಮಾಡದೇ ಇರೋದೇ ಒಳ್ಳೆಯದು, ಯಾಕೆಂದರೆ ಅದು ಕಂಪ್ನಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ, ಟ್ಯಾಕ್ಸ್ ಫ್ರೀ ರಿಟರ್ನ್ ಬರ್ತಾ ಇರುತ್ತೆ, ನಿಮಗೆ ಇಂಟ್ರೆಸ್ಟು ಅಂತ ಸಿಗ್ತಾ ಇರುತ್ತೆ, ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಸೊ ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಒಂದು ಒಳ್ಳೆಯ ಅವಕಾಶ ಯಾರು ಸ್ಯಾಲ್ರಿಡ್ ಉದ್ಯೋಗಿಗಳಿದ್ದರೆ, ಹಾಗೆ ದಯವಿಟ್ಟು ಅದನ್ನ ಹಾಗೆ ಇಟ್ಕೊಳ್ಳಿ. ಜೊತೆಗೆ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಒಂದಿಷ್ಟು NPSಗಳಲ್ಲಿ ನೀವು CTCನ ಬೇಸಿಕಲಿ ಕಮ್ಮಿ ಮಾಡಬೇಕು. ಸೊ ಇದರಿಂದ ನಿಮಗೆ ಖಂಡಿತ ಟ್ಯಾಕ್ಸ್ ಕಟ್ಟೋದು ಕಮ್ಮಿ ಆಗುತ್ತೆ. ಇವಾಗ 50% ಬೇಸಿಕ್ ಅಂತ ಮಾಡಿದ್ರು ಅಂದರೆ 50% ಬೇಸಿಕ್ ಎಷ್ಟಿರ್ತೀವಿ. ಇವಾಗ ಯಾರ್ದಾದ್ರು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಯಾರ್ದಾದ್ರು ಒಂದು 60,000 ರೂಪಾಯಿ ಸಂಬಳ ಇದೆ ಅಂತಂದರೆ, 60,000 ಸಂಬಳ ಇದೆ ಅಂತಂದರೆ ಅವರ ಬೇಸಿಕ್ ಎಷ್ಟು ಇಡಬೇಕು ಅಂತ ಮಾಡಿದ್ದಾರೆ, ಇವಾಗ 30,000 ಇಡಬೇಕು ಅಂತ ಗೌರ್ಮೆಂಟ್ ಮಾಡಿದ್ದಾರೆ. ಮೊದಲೆಲ್ಲ 30,000 ಇಡ್ತಿದ್ರ ಕಂಪ್ನಿಗಳು, ಇಲ್ಲ ಒಂದು 35ರಿಂದ 40% ಇಡ್ತಿದ್ರು, ಅಂದರೆ ಒಂದು 20,000 25,000 ಈ ಥರ ಬೇಸಿಕ್ ಇಡ್ತಾಯಿದ್ರು. ಈಗ ಏನು ಮಾಡಬೇಕು, ನಿಮ್ಮ 60,000 ರೂಪಾಯಿ ನಿಮ್ಗೆ ಸಂಬಳ ಅಂತ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಬೇಸಿಕ್ ಕಾಂಪೋನೆಂಟ್ ಅಂತಲೇ ಸಂಬಳದಲ್ಲಿ 30,000 ಅಂತ ಇಡ್ತಾ ಹೋಗಬೇಕು. 30,000 ಅಂತ ಇಡ್ತು ಅಂತಂದರೆ ಆ ಬೇಸಿಕ್ಕಿನ 12% ಏನಾಗ್ತಾ ಹೋಗುತ್ತೆ, ನಮಗೆ
ಇದ್ರ ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಅಂದರೆ ಏನು, ಪಿ ಎಫಿಗೆ ಅಂತ ಕಾಂಟ್ರಿಬ್ಯೂಷನ್ ಆಗುತ್ತೆ. 30,000ಕ್ಕೆ 12% ಅಂದರೆ ಎಷ್ಟಾಯಿತು, 3,000 ಒಂದು 600, 3,600 ರೂಪಾಯಿ ಏನಾಗುತ್ತೆ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೇಮ್ ವೈಸ್ ಏನು ಮಾಡ್ತಾರೆ, ನಿಮ್ಮ ಕಂಪ್ನಿ ಎಂಪ್ಲಾಯರು ಕೂಡ 3,600ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಿಮ್ಮ ಓವರ್ ಆಲ್ CTC ಅಂತ ಏನಿರುತ್ತೆ, ಕಾಸ್ಟ್ ಟು ಕಂಪ್ನಿ, ಅದರಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡೋ ಪಿ ಎಫು, ಎಂಪ್ಲಾಯರ್ ನಿಮ್ಮ ಪರವಾಗಿ ಕಾಂಟ್ರಿಬ್ಯೂಟ್ ಮಾಡೋ ಪಿ ಎಫು ಎಲ್ಲದನ್ನೂ ಸೇರಿಸ್ಬಿಟ್ಟಿರ್ತಾರೆ ಅವರು, ಆಯಿತಾ. ಹಾಗಾಗಿ ಅವ್ರು ಕಾಂಟ್ರಿಬ್ಯೂಟ್ ಮಾಡೋದು ಜಾಸ್ತಿ ಆದಾಗ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಕಮ್ಮಿ ಆಯಿತು ಅಂದರೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದು ನಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿಗೆ. ಹಾಗಾಗಿ ನೀವು ಟ್ಯಾಕ್ಸು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಬಟ್ ನಿಮ್ಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಏನು ಟ್ಯಾಕ್ಸಲ್ಲಿ ಉಳಿಸಿರ್ತೀರೋ ಅದು ಪಿ ಎಫಿಗೆ ಹೋಗಿ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ವಿಚ್ ಇಸ್ ಎ ಗುಡ್ ಸೈನ್. ಆಗಲಿ ಬಿಡಿ, ಇದ್ರ ಬಗ್ಗೆ ಆಲ್ರೆಡಿ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿ ಮಾತಾಡಿದ್ದೀವಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾವ ರೀತಿ ಸ್ಯಾಲ್ರಿ ಸ್ಟ್ರಕ್ಚರ್ನ ಬ್ರೇಕ್ ಡೌನ್ ಮಾಡಿ ಏನೇನು HR ಏನು, ಪಿ ಎಫ್ ಕಾಂಟ್ರಿಬ್ಯೂಷನ್ ಏನು ಅಂತ ಅರ್ಥ ಮಾಡ್ಕೊಳೋದು ಅಂತ ಅದರಲ್ಲಿ ಮಾತಾಡಿದ್ದೀವಿ. ಯಾರಾದರೂ ಇದನ್ನ ಇದುವರೆಗೂ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ, ನಾನು ನೋಡ್ಕೋಬೇಕು ಇದನ್ನ ಅಂತಂದರೆ ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಸಾಧ್ಯವಾದರೆ ಇನ್ನೇನೇನು ಬೇರೆ ಬೇರೆ ಕವರೇಜ್ಗಳಿದೆ ಅದೆಲ್ಲದನ್ನು ಕವರ್ ಮಾಡಿ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಅದರ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಇರುತ್ತೆ. ಆ ಫಾರ್ಮ್ನ ನೀವು ಭರ್ತಿ ಮಾಡಿದ್ರಿ ಅಂತಂದರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.